ಹಾಯ್ ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿಯರಿಗೆ ಬೆಳಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ 31ನೇ ಕಂತಿನ ಹಣ ನಿಮ್ಮ ಅಕೌಂಟ್ಗೆ ಬರಬೇಕಾದ್ರೆ ನೀವು ಹೊಸದಾಗಿ ಅರ್ಜಿ ಸಲ್ಲಿಸಬೇಕು. ಹೌದು ಸ್ನೇಹಿತರೆ, ಇದು ನಾ ತಿಳಿಸ್ತಾ ಇರೋ ಮಾಹಿತಿ ಅಲ್ಲ. ಸ್ವತಃ ನಮ್ಮ ರಾಜ್ಯದ CM ಆದ DK ಶಿವಕುಮಾರ್ ಸರ್ ಅವರು ನಿನ್ನೆ ತಾನೇ ಪ್ರೆಸ್ ಮೀಟಲ್ಲಿ ಈ ಒಂದು ಮಾಹಿತಿ ನೀಡಿದ್ದಾರೆ. ಹೌದು ಸ್ನೇಹಿತರೆ, 100ಕ್ಕೆ 100% ಹೇಳುತ್ತೇನೆ. ನೀವು ಏನಾದರೂ 31ನೇ ಕಂತಿನ ಹಣ ನಿಮ್ಮ ಅಕೌಂಟ್ಗಳಿಗೆ ಜಮಾ ಆಗಬೇಕಂದ್ರೆ ಹೊಸದಾಗಿ ಅರ್ಜಿ ಸಲ್ಲಿಸಬೇಕಂತೆ. ಇದು ನಾ ಹೇಳ್ತಾ ಇರೋ ಮಾಹಿತಿ ಅಲ್ಲ, ಸ್ವತಃ CM DK ಶಿವಕುಮಾರ್ ಸರ್ ಅವರು ನಿನ್ನೆ ಪ್ರೆಸ್ ಮೀಟದಲ್ಲಿ ಒಂದು ಮಾಹಿತಿ ನೀಡಿದ್ದಾರೆ. ಅವರು ಮಾತಾಡಿರೋ ವಿಡಿಯೋ ಕೂಡ ನನ್ನ ವಾಟ್ಸಪ್ ಚಾನಲಲ್ಲಿ ಹಾಕಿರ್ತೇನೆ. ನನ್ನ ವಾಟ್ಸಪ್ ಚಾನಲ್ ಲಿಂಕ್ ಕೂಡ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆ ಇದೆ. ಯಾರೆಲ್ಲ ಇನ್ನೂ DK ಶಿವಕುಮಾರ್ ಸರ್ ಅವರು ಕೊಟ್ಟಿರುವ ಮಾಹಿತಿ ನೋಡಿಲ್ಲ ಅಂದರೆ ಖಂಡಿತವಾಗಿ ನನ್ನ ವಾಟ್ಸಪ್ ಚಾನಲಲ್ಲಿ ಲಿಂಕ್ ಹಾಕಿರ್ತೀನಿ, ಬೇಗನೆ ಹೋಗಿ ನೋಡಿ. ಮತ್ತು ಗೃಹಲಕ್ಷ್ಮಿ ಯೋಜನೆ 31ನೇ ಕಂತಿನ ಹಣ ಪಡೆಯಲು ಹೊಸದಾಗಿ ಅರ್ಜಿ ಸಲ್ಲಿಸಬೇಕು. ಹೌದು ಸ್ನೇಹಿತರೆ, ನೀವು ಏನು ಮೊದಲು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಹೇಗೆ ಅರ್ಜಿ ಸಲ್ಲಿಸಿದ್ರಿ ನೋಡಿ, ಅದೇ ರೀತಿ ಈಗ ಮತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದರೆ ಮಾತ್ರ ನಿಮಗೆ ಇನ್ನು ಮುಂದೆ 2 ವರ್ಷಗಳ ಕಾಲ ಸತತವಾಗಿ ಹಣ ಕೊಡೋರಿದ್ದಾರೆ. ಆ ಹಣ ಬರಬೇಕಾದ್ರೆ ಹೊಸದಾಗಿ ಅರ್ಜಿ ಸಲ್ಲಿಸಬೇಕಂತ ಸ್ವತಃ CM DK ಶಿವಕುಮಾರ್ ಸರ್ ಅವರು ಒಂದು ಮಾಹಿತಿ ನೀಡಿದ್ದಾರೆ. ಆದ ಕಾರಣ ಇವತ್ತಿನ ಈ ವಿಡಿಯೋದಲ್ಲಿ ಹೊಸದಾಗಿ ಏತಕ್ಕೋಸ್ಕರ ಅರ್ಜಿ ಸಲ್ಲಿಸಬೇಕು ಮತ್ತು ಅರ್ಜಿ ಎಲ್ಲಿ ಹೋಗಿ ಸಲ್ಲಿಸಬೇಕು ಮತ್ತು ಏನು ರೀಸನ್ ಅಂದರೆ ಹೊಸದಾಗಿ ಅರ್ಜಿ ಸಲ್ಲಿಸಲು ಏನು ರೀಸನ್ ಕೊಟ್ಟಿದ್ದಾರೆ DK ಶಿವಕುಮಾರ್ ಸರ್ ಅವರು ಅಂತ ಇದೇ ವಿಡಿಯೋದಲ್ಲಿ ಒಂದು ಕ್ಲಾರಿಟಿ ಕೊಡ್ತಾ ಇದ್ದೇನೆ. ಆದ ಕಾರಣ ಯಾವುದೇ ರೀತಿ ವೀಕ್ಷಕರು ಈ ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ. ವಿಡಿಯೋನ ಒಡ್ಸ್ಕೊಂಡು ನೋಡಿದರೆ ನಿಮಗೆ ಅರ್ಧಂಬರ್ಧ ಇನ್ಫಾರ್ಮೇಷನ್ ಸಿಕ್ಕ ಹಾಗೆ ಆಗುತ್ತದೆ. ಆದ ಕಾರಣ ವಿಡಿಯೋನ ಕೊನೆವರೆಗೆ ನೋಡಿ ಸಂಪೂರ್ಣವಾದಂಥ ಮತ್ತು ನಿಖರವಾದಂಥ ಮಾಹಿತಿಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ. ಮತ್ತು ತುಂಬ ವೀಕ್ಷಕರು ಅರ್ಧಂಬರ್ಧ ಇನ್ಫಾರ್ಮೇಷನ್ ನೋಡ್ತಾರೆ, ಕಮೆಂಟ್ ಹಾಕ್ತಾರೆ, ನೀವು ಫೇಕ್ ಮಾಹಿತಿ ಹೇಳ್ತಿದ್ದೀರಾ, ಸುಳ್ಳು ಮಾಹಿತಿ ಹೇಳ್ತಿದ್ದೀರಿ ಅಂತ. ಅವ್ರಿಗೆ ನಾನು ಕೇಳ್ಕೋದು ಒಂದೇ, ನೀವು ಸಂಪೂರ್ಣವಾಗಿ ವಿಡಿಯೋ ನೋಡಿ. ನಾನು ಯಾವುದೇ ರೀತಿ ಮಾಹಿತಿ ಫೇಕಾಗಿ ಕೊಡುವುದಿಲ್ಲ, ವಿತ್ ಪ್ರೂಫ್ ಸಹಿತ ಮಾಹಿತಿ ನೀಡ್ತಾ ಇರ್ತೇನೆ. ಆದ ಕಾರಣ ಸಂಪೂರ್ಣವಾಗಿ ವಿಡಿಯೋ ನೋಡಿ. ಹಾಗಾದರೆ ಬನ್ನಿ ಈಗ ಡೈರೆಕ್ಟಾಗಿ ವಿಡಿಯೋನ ಶುರು ಮಾಡೋಣ. ಇಲ್ಲಿ ಮೊದಲನೇದಾಗಿ ಹೇಳಬೇಕಂದ್ರೆ ಗೃಹಲಕ್ಷ್ಮಿ ಯೋಜನೆ 31ನೇ ಕಂತಿನ ಹಣಕ್ಕೆ ಹೊಸದಾಗಿ ಅರ್ಜಿ ಏಕೆ ಸಲ್ಲಿಸಬೇಕಂದ್ರೆ ತುಂಬ ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿ ಹಣ ಪಡೆಯುತ್ತಿದ್ದಾರೆ ನೋಡಿ. ಅದರಲ್ಲಿ ತುಂಬ ಫಲಾನುಭವಿಗಳು GST ಪೇ ಮಾಡ್ತಿದ್ದಾರೆ, ಟ್ಯಾಕ್ಸ್ ಪೇ ಮಾಡ್ತಿದ್ದಾರೆ, ಗೌರ್ಮೆಂಟ್ ಜಾಬ್ಸಲ್ಲಿ ಇದ್ದಾರೆ ಮತ್ತು ಅವರ ಪತಿ ಅಂದರೆ ಅವರ ಗಂಡ ಅಥವಾ ಅವರ ಮನೆಯಲ್ಲಿ ಯಾರಾದರೂ ಸರ್ಕಾರಿ ನೌಕರಸ್ಥರು ಇರ್ತಾರೆ. ಆದ ಕಾರಣ ಅಂಥವರು ಕೂಡ ಈ ಪ್ರಯೋಜನವನ್ನು ಪಡೆಯುತ್ತಿದ್ದಾರೆ ಅಂತ ಸರ್ಕಾರಕ್ಕೆ ಒಂದು ಮಾಹಿತಿ ಗೊತ್ತಾಗಿದೆ. ಆದ ಕಾರಣ ಯಾರೆಲ್ಲ ಅಂಥವರು ಫೇಕಾಗಿ ಅರ್ಜಿ ಸಲ್ಲಿಸಿ ಹಣ ಪಡೆಯುತ್ತಿದ್ದಾರೆ ನೋಡಿ, ಅವರನ್ನು ಈ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಹಾಕಲು ಈ ಒಂದು ಹೊಸ ಸ್ಕೀಮ್ ತಂದಿದ್ದಾರೆ ಅಂತ ಹೇಳ್ಬೋದು DK ಶಿವಕುಮಾರ್ ಸರ್ ಅವರು. ಆದ ಕಾರಣ ಈ 31ನೇ ಕಂತಿನ ಹಣ ಪಡೆಯಲು ಸ್ವತಃ DK ಶಿವಕುಮಾರ್ ಸರ್ ಅವರೇ ಹೇಳಿದ್ದಾರೆ ಹೊಸದಾಗಿ ಅರ್ಜಿ ಸಲ್ಲಿಸಬೇಕಂತ. ಆದ ಕಾರಣ ಒಂದು ಕ್ಲಾರಿಟಿ ಗೊತ್ತಾಯ್ತಲ್ವಾ. ಯಾರೆಲ್ಲ ತೀರಿ ಹೋಗಿದ್ದಾರೆ ಅವರ ಖಾತೆಗಳಿಗೂ ಕೂಡ ಹಣ ಹೋಗ್ತಾ ಇದೆ ಮತ್ತು ಯಾರೆಲ್ಲ GST ಪೇ, ಟ್ಯಾಕ್ಸ್ ಪೇ ಮತ್ತು ಗೌರ್ಮೆಂಟ್ ಜಾಬ್ಸಲ್ಲಿ ಇರ್ತಾರೆ ಅವ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಹೋಗ್ತಾ ಇದೆಯಂತೆ. ಆದ ಕಾರಣ ಅಂಥವರನ್ನು ಈ ಯೋಜನೆಯಿಂದ ತೆಗೆದುಹಾಕಲು ಈ ಒಂದು ಸ್ಕೀಮನ್ನು ತಂದಿದ್ದಾರೆ ಅಂತ ಹೇಳ್ಬೋದು. ಆದ ಕಾರಣ ಹೊಸದಾಗಿ ಅರ್ಜಿ ಸಲ್ಲಿಸಬೇಕಾದರೆ ಎಲ್ಲಿ ಹೋಗಿ ಸಲ್ಲಿಸಬೇಕಂತ ಇಲ್ಲಿ ಹೇಳುತ್ತೇನೆ ನೋಡಿ. ಮತ್ತು ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಒಯ್ಯಬೇಕು ಮತ್ತು ಯಾವ ಲಿಂಕ್ನಿಂದ ಅಪ್ಲೈ ಮಾಡಬೇಕಂತ ಇದೇ ವಿಡಿಯೋದಲ್ಲಿ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ನೋಡಿ. ಈ ಮತ್ತೊಂದು ಮಾಹಿತಿ ಹೇಳಬೇಕಂದ್ರೆ ಒಂದು ಕುಟುಂಬದಲ್ಲಿ 2 ರಿಂದ 3 ಫಲಾನುಭವಿಗಳು ಈ ಯೋಜನೆಯ ಸೌಲಭ್ಯವನ್ನು ಪಡೀತಿದ್ದಾರಂತೆ. ಅವರನ್ನು ಕೂಡ ತೆಗೆದುಹಾಕಲು ಈ ಒಂದು ಸ್ಕೀಮ್ನ ಜಾರಿಗೆ ತಂದಿದ್ದಾರೆ ಅಂತ ಹೇಳ್ಬೋದು. ಕುಟುಂಬದ ಯಜಮಾನಿಗೆ ಗೃಹಲಕ್ಷ್ಮಿ ಸೌಲಭ್ಯ. ಒಂದು ಕುಟುಂಬದಲ್ಲಿ ಅಂದರೆ ಒಂದು ರೇಷನ್ ಕಾರ್ಡಲ್ಲಿ ಯಾರು ಹಿರಿಯರು ಇರ್ತಾರೆ ನೋಡಿ, ಅವರ ಖಾತೆಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹಣ ಹಾಕ್ತೇವೆ ಇನ್ನು ಮುಂದೆ ಅಂತ ಅದನ್ನೊಂದು ರೂಲ್ಸ್ ಜಾರಿಗೆ ತಂದಿದ್ದಾರೆ. ಮತ್ತು ಅಂತ್ಯೋದಯ ಮತ್ತು APL ಮತ್ತು BPL ಕಾರ್ಡ್ ಯಾರ ಹತ್ರ ಇದೆ ನೋಡಿ, ಅವರಿಗೆ ಮಾತ್ರ ಈ ಯೋಜನೆಯ ಸೌಲಭ್ಯ ಪಡೆಯುತ್ತಾರೆ ಅಂತ ಒಂದು ಮಾಹಿತಿ ನೀಡಿದ್ದಾರೆ. ಮತ್ತು ಕಾರ್ಡಿನಲ್ಲಿ ಇರುವ ಯಜಮಾನಿಗೆ ಮಾತ್ರ ಅರ್ಹತೆ. ಹೌದು ಸ್ನೇಹಿತರೆ, ನಿಮ್ಮ ಒಂದು ರೇಷನ್ ಕಾರ್ಡ್ನಲ್ಲಿ APL ಆಗಲಿ, BPL ಆಗಲಿ, ಅಂತ್ಯೋದಯ ರೇಷನ್ ಕಾರ್ಡ್ ಇರುತ್ತೆ ನೋಡಿ, ಅದರಲ್ಲಿ ಯಾರು ಮುಖ್ಯಸ್ಥರು ಇರ್ತಾರೆ ಅವರ ಖಾತೆಗೆ ಮಾತ್ರ ಗೃಹಲಕ್ಷ್ಮಿ ಹಣ ತಲುಪುತ್ತದೆ ಅಂತ ಒಂದು ಮಾಹಿತಿ ನೀಡಿದ್ದಾರೆ. ಮನೆ ಯಜಮಾನಿಯ ಆಧಾರ್ ಕಾರ್ಡ್ ಪ್ರತಿ. ಹೌದು ಸ್ನೇಹಿತರೆ, ಮನೆ ಯಜಮಾನಿ ಯಾರಿರ್ತಾರೆ ನೋಡಿ ಅವರ ಆಧಾರ್ ಕಾರ್ಡ್ ಜೋಡಣೆಯಾಗಿರೋ ಬ್ಯಾಂಕ್ ಅಕೌಂಟ್ಗೆ ಹಣ ಕಳಿಸ್ತಾರಂತೆ.
ಯಜಮಾನಿಯ ಹೆಸರಲ್ಲಿರುವ ರೇಷನ್ ಕಾರ್ಡ್. ಹೌದು ಸ್ನೇಹಿತರೆ, ಯಾರು ನಿಮ್ಮ ಮನೆಯಲ್ಲಿ ಮುಖ್ಯಸ್ಥರು 1ನೇ ಪೇಜಿನಲ್ಲಿ ಅವರ ಹೆಸರಿರುತ್ತೆ ನೋಡಿ, ಅವರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗುತ್ತದೆ ಅಂತ ಇನ್ನು ಮುಂದೆ. ಮತ್ತು ಅರ್ಜಿಯಲ್ಲಿ ಸಲ್ಲಿಸಬೇಕೆಂದರೆ ನಿಮ್ಮ ಹತ್ತಿರದ ಗ್ರಾಮವನ್ನು, ಕರ್ನಾಟಕವನ್ನು ಬಾಪೂಜಿ ಸೇವಾ ಕೇಂದ್ರಕ್ಕೆ ಹೋಗಿ ಅಥವಾ ನಾಡ ಕಚೇರಿಯಲ್ಲಿ ಕೂಡ ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಬೇಕಂತ ತಾನೇ ಸ್ವತಃ DK ಶಿವಕುಮಾರ್ ಸರ್ ಅವರು ಒಂದು ಮಾಹಿತಿ ನೀಡಿದ್ದಾರೆ. ಹೊಸದಾಗಿ ಅರ್ಜಿ ಸಲ್ಲಿಸಿ ಅಂತ. ಮತ್ತು ಆಧಾರ್ ಸಂಖ್ಯೆ, ಮೊಬೈಲ್ ಸಂಖ್ಯೆ ಬಳಸಿ ನೋಂದಣಿ. ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ಮೊಬೈಲ್ ನಂಬರ್ನ ಒಯ್ಯಬೇಕು ಮತ್ತು ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ಬ್ಯಾಂಕ್ ಅಕೌಂಟ್ಗೆ ಹಣ ಜಮಾ ಮಾಡ್ತಾರಂತ ಒಂದು ಮಾಹಿತಿ ನೀಡ್ತಾ ಇದೆ. ಆದ ಕಾರಣ ಗ್ರಾಮವನ್ನು, ಕರ್ನಾಟಕವನ್ನು ಬಾಪೂಜಿ ಸೇವಾ ಕೇಂದ್ರಕ್ಕೆ ಹೋಗಿ ಅರ್ಜಿ ಸಲ್ಲಿಸಬೇಕಂತ CM DK ಶಿವಕುಮಾರ್ ಸರ್ ಅವರು ಒಂದು ಮಾಹಿತಿ ನೀಡಿದ್ದಾರೆ ಅಂತ ಹೇಳ್ಬೋದು. ಆದ ಕಾರಣ ಇನ್ನು ಈ ಸರ್ಕಾರ 2 ವರ್ಷಗಳ ಕಾಲ ಗೃಹಲಕ್ಷ್ಮಿ ಯೋಜನೆ ಹಣ ಕೊಡಬೇಕಾಗಿದೆ. ಆದ ಕಾರಣ ತುಂಬ ಫಲಾನುಭವಿಗಳು ಈ ಒಂದು ರೂಲ್ಸ್ಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಕಡೆ ಒಂದು ಆಕ್ರೋಶನ ವ್ಯಕ್ತಪಡಿಸುತ್ತಿದ್ದಾರೆ. ಆದರೆ ಏನು ಮಾಡೋಕ್ಕೆ ಬರಲ್ಲ ಸ್ನೇಹಿತರೆ, ಏಕೆಂದರೆ ತುಂಬ ಫಲಾನುಭವಿ ಬೇಕಾಗಿ ಅರ್ಜಿ ಸಲ್ಲಿಸಿ ಅವರು ಕೂಡ ಹಣ ಪಡೆಯುತ್ತಿದ್ದಾರೆ. ಈಗ ಸರ್ಕಾರಕ್ಕೆ ಇದ್ದವರಿಗೆ ಹಣ ಹಾಕಲು ಆಗ್ತಾ ಇಲ್ಲ, ಅಂಥದ್ರಲ್ಲಿ ಬೇಕಾಗಿ ಅರ್ಜಿ ಸಲ್ಲಿಸಿರ್ತಾರೆ ನೋಡಿ, ಅವರಿಗೆ ಅವರನ್ನು ಈ ಒಂದು ಯೋಜನೆಯಿಂದ ಹೊರಗೆ ಹಾಕಲು ಈ ಒಂದು ರೂಲ್ಸ್ ತಂದಿದ್ದಾರೆ. ಆದ ಕಾರಣ ನಾವು ಕೂಡ ಎಲ್ಲ ಪಾಲಿಸೋಣ. ಹೊಸದಾಗಿ ಅರ್ಜಿ ಸಲ್ಲಿಸಬೇಕಂತ DK ಶಿವಕುಮಾರ್ ಸರ್ ಅವರು ನಿನ್ನೆ ತಾನೇ ಒಂದು ಮಾಹಿತಿ ನೀಡಿದ್ದಾರೆ. ದಯವಿಟ್ಟು ಹಿಂದೆನೇ ಹೋಗಿ ನಿಮ್ಮ ಹತ್ತಿರದ ಗ್ರಾಮವನ್ನು, ಕರ್ನಾಟಕವನ್ನು ಬಾಪೂಜಿ ಸೇವಾ ಕೇಂದ್ರಕ್ಕೆ ಹೋಗಿ ಅಥವಾ ನಾಡೆ ಕಚೇರಿಗೆ ಹೋಗಿ ಹೀಗೆ DK ಶಿವಕುಮಾರ್ ಸರ್ ಅವರು ಹೊಸದಾಗಿ ಅರ್ಜಿ ಸಲ್ಲಿಸಬೇಕಂತ ಒಂದು ಮಾಹಿತಿ ನೀಡಿದ್ದಾರೆ ಸೇವಾ ಸಿಂಧು ಪೋರ್ಟಲ್ ಮೂಲಕ. ಆದ ಕಾರಣ ಅರ್ಜಿ ಸಲ್ಲಿಸಿ ಕೊಡುತ್ತೀರಾ ಹೇಗೆ ಅಂತ ವಿಚಾರಣೆ ಮಾಡಿ ನೀವು ಅರ್ಜಿ ಸಲ್ಲಿಸಬಹುದು ಸ್ನೇಹಿತರೆ. ಆದ ಕಾರಣ ಇವತ್ತಿನ ಈ ವಿಡಿಯೋದಲ್ಲಿ ಏನು DK ಶಿವಕುಮಾರ್ ಸರ್ ಅವರು ಏನಂತ ಒಂದು ಮಾಹಿತಿ ನೀಡಿದ್ರು ನೋಡಿ, ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನು ಮುಂದೆ ಬರಬೇಕಾದ್ರೆ ಏನೆಲ್ಲ ಮಾಡಬೇಕು ಅಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಒಂದು ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ ಭಾವಿಸುತ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.